ಯಾವಾಗಲೂ ಆದಷ್ಟು ನಿಮಗೆ ಊಟ ತಿಂಡಿನಲ್ಲಿ ಫೈಬರ್ ಇರೋ ಥರ ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಹಾಗಾಗಿ 1-2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಅದು ಚಟಪಟ ಅಂತ ಸಿಡಿತಾ ಇದೆ. ಅದಕ್ಕೊಂದೆರಡು ಸ್ಪೂನು ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅದ್ರ ಜೊತೆ ಇದಕ್ಕೆ ಹೆಚ್ಚಿಗೆ ಕಡಲೆ ಬೀಜ ಹಾಕಿದಷ್ಟು ಅಂದರೆ ಶೇಂಗಾ ಬೀಜ ಹಾಕಿದರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲೋ ಹೀಟಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನೂ ಹೆಚ್ಚಿಗೆ ತೊಗೊಂಡಿದ್ದು. ಆಮೇಲೆ ಅದೇ ಹೇಳಿದ್ನಲ್ಲ, ಫ್ಯಾಟ್ ಕರಗಿಸೋಕ್ಕೋಸ್ಕರ ಫೈಬರ್ ಅಂಶ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಮೋಸ್ಟ್ ನಮಗೆ ಬೇಕಾಗಿರುವಂಥದ್ದು ಫೈಬರು ತರಕಾರಿಗಳಲ್ಲಿ ಇರುತ್ತೆ. ಬಟ್ ನಾವುಗಳೆಲ್ಲ ತರಕಾರಿನೆಲ್ಲ ಕ್ಲೀನಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಆಮೇಲೆ ತಿನ್ನೋದಕ್ಕೆ ಇಷ್ಟಪಡ್ತೇವೆ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ.